ಆ ಪುಟ್ಟ ಹಳ್ಳಿಯ ಮಣ್ಣಿನ ಗೋಡೆಯ ಮನೆ ಹೊರನೋಟಕ್ಕೆ ತೀರಾ ಸಾಧಾರಣವಾಗಿತ್ತು. ಮುರುಕಲು ಹಂಚುಗಳು, ಮಳೆಯ ಹೊಡೆತಕ್ಕೆ ಅಲ್ಲಲ್ಲಿ ಬಣ್ಣಗೆಟ್ಟ ಗೋಡೆಗಳು. ಆದರೆ ಆ ಮನೆಯ ಹೊಸ್ತಿಲೊಳಗೆ ಮಾತ್ರ ಯಾವುದಕ್ಕೂ ಕೊರತೆಯಿರದ ಪ್ರೀತಿಯ ಶ್ರೀಮಂತಿಕೆಯಿತ್ತು. ಕಾವ್ಯ ಅಂಗಳದ ಮೂಲೆಯಲ್ಲಿ ಕುಳಿತು ಹಳೆಯ ಪಠ್ಯಪುಸ್ತಕದ ಪುಟಗಳನ್ನು ತಿರುವಿ ಹಾಕುತ್ತಿದ್ದಳು. ಒಳಗೆ ಅಡುಗೆ ಮನೆಯಲ್ಲಿ ಒಲೆ ಊದುತ್ತಿದ್ದ ಅವಳ ತಾಯಿ ಲಕ್ಷ್ಮಿ ಹೊಗೆಯ ನಡುವೆಯೂ ಮುಗುಳ್ನಗುತ್ತಿದ್ದರು. ಲಕ್ಷ್ಮಿ ಬೇರೆಯವರ ಮನೆಗಳಲ್ಲಿ ಕೆಲಸ ಮಾಡಿ ದಣಿದು ಬಂದರೂ ಮಗಳ ಮುಖ ನೋಡಿದರೆ ಅವರ ಆಯಾಸವೆಲ್ಲ ಮಾಯವಾಗುತ್ತಿತ್ತು. ಅಪ್ಪ ರಾಮಯ್ಯ ಆಗಲೇ ಕೆಲಸಕ್ಕೆ ಹೊರಟಿದ್ದರು. ದಿನಗೂಲಿ ಕಾರ್ಮಿಕನಾಗಿ ಬೆವರು ಸುರಿಸುವ ಅವರು ತಮ್ಮ ಮಗಳಿಗೆ ಮಾತ್ರ ಆ ಬವಣೆ ಬಾರದಿರಲಿ ಎಂದು ಹಗಲಿರುಳು ಕನಸು ಕಾಣುತ್ತಿದ್ದರು. ಅಂದು ಶಾಲೆಯಲ್ಲಿ ವಾತಾವರಣ ಸ್ವಲ್ಪ ಭಿನ್ನವಾಗಿತ್ತು. ಶಿಕ್ಷಕರು ಮಕ್ಕಳ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಮಾತನಾಡುತ್ತಿದ್ದರು. ಎಲ್ಲರ ಕಣ್ಣಲ್ಲೂ ಕುತೂಹಲ, ಕನಸುಗಳ ಮೆರವಣಿಗೆ. ಮಕ್ಕಳೇ, ನೀವೆಲ್ಲ ದೊಡ್ಡವರಾದ ಮೇಲೆ ಏನಾಗಬೇಕೆಂದು ಬಯಸುತ್ತೀರಿ ಎಂದು ಶಿಕ್ಷಕರು ಕೇಳಿದರು. ಮುಂದಿನ ಸಾಲಿನಲ್ಲಿ ಕುಳಿತಿದ್ದ ರಾಜು ತಟ್ಟನೆ ಎದ್ದು ನಿಂತು, ಸರ್, ನಾನು ದೊಡ್ಡ ಡಾಕ್ಟರ್ ಆಗಿ ಹಳ್ಳಿಯವರಿಗೆ ಚಿಕಿತ್ಸೆ ನೀಡುತ್ತೇನೆ ಎಂದನು. ಮತ್ತೊಬ್ಬಳು, ನಾನು ಪೊಲೀಸ್ ಆಗಿ ಈ ದೇಶದ ರಕ್ಷಣೆ ಮಾಡುತ್ತೇನೆ ಎಂದು ಹೆಮ್ಮೆಯಿಂದ ಹೇಳಿದಳು. ಕೋಣೆಯಲ್ಲಿ ಒಬ್ಬೊಬ್ಬರದೇ ಒಂದೊಂದು ಕನಸುಗಳು ಮೊಳಗುತ್ತಿದ್ದವು. ಕಾವ್ಯ ಮಾತ್ರ ತನ್ನ ಹಳೆಯ ಬ್ಯಾಗನ್ನು ಗಟ್ಟಿಯಾಗಿ ಹಿಡಿದು ಸುಮ್ಮನೆ ಕುಳಿತಿದ್ದಳು. ಅವಳ ಮನಸ್ಸಿನಲ್ಲಿ ತನ್ನ ತಂದೆಯ ಸವೆದ ಚಪ್ಪಲಿಗಳು, ತಾಯಿಯ ಸುಕ್ಕುಗಟ್ಟಿದ ಕೈಗಳು ಮತ್ತು ಅರೆಹೊಟ್ಟೆ ಉಂಡು ಮಲಗಿದ ಎಷ್ಟೋ ರಾತ್ರಿಗಳು ಹಾದುಹೋದವು. ಈ ವ್ಯವಸ್ಥೆಯನ್ನೇ ಬದಲಿಸುವ ಶಕ್ತಿ ಯಾವುದಕ್ಕಿದೆ ಎಂದು ಅವಳು ಆಳವಾಗಿ ಯೋಚಿಸುತ್ತಿದ್ದಳು. ಶಿಕ್ಷಕರು ಕಾವ್ಯಳ ಬಳಿ ಬಂದು, ಕಾವ್ಯ, ನಿನ್ನ ಕನಸೇನು ಎಂದು ಮೆಲ್ಲಗೆ ಬೆನ್ನು ತಟ್ಟಿದರು. ಸುತ್ತಲಿದ್ದ ಮಕ್ಕಳು ಅವಳ ಮುಖವನ್ನೇ ನೋಡುತ್ತಿದ್ದರು. ಕಾವ್ಯ ನಿಧಾನವಾಗಿ ಎದ್ದು ನಿಂತಳು. ಅವಳ ದನಿಯಲ್ಲಿ ನಡುಕವಿರಲಿಲ್ಲ, ಬದಲಿಗೆ ಒಂದು ರೀತಿಯ ಸ್ಥಿರತೆಯಿತ್ತು. ಸರ್, ನಾನು IAS ಆಗಬೇಕು. ಕ್ಷಣಕಾಲ ಇಡೀ ತರಗತಿ ಮೌನವಾಯಿತು. ಕೆಲವರು ಮುಗುಳ್ನಕ್ಕರೆ, ಇನ್ನು ಕೆಲವರು ಆಶ್ಚರ್ಯದಿಂದ ನೋಡಿದರು. ಆ ಸಣ್ಣ ಮಣ್ಣಿನ ಮನೆಯ ಹುಡುಗಿಗೆ ಅಷ್ಟು ದೊಡ್ಡ ಕನಸು ಕಟ್ಟುವ ಧೈರ್ಯ ಎಲ್ಲಿಂದ ಬಂತು ಎಂದು ಎಲ್ಲರೂ ಅಚ್ಚರಿಪಟ್ಟರು. ಆದರೆ ಅಂದು ಆಕೆ ಹೇಳಿದ್ದು ಕೇವಲ ಮಾತಾಗಿರಲಿಲ್ಲ, ಅದು ಕಡುಬಡತನದ ಬೇಗೆಯಿಂದ ಎದ್ದು ಬರಲು ಹೂಡಿದ ಶಪಥವಾಗಿತ್ತು. ದಿನಗಳು ಉರುಳಿದಂತೆ ಕಾವ್ಯಳ ಕನಸು ಕೇವಲ ಆಸೆಯಾಗಿ ಉಳಿಯಲಿಲ್ಲ, ಅದೊಂದು ತಪಸ್ಸಾಯಿತು. ಆದರೆ ಆ ತಪಸ್ಸಿಗೆ ಬಡತನ ಎಂಬ ಅಗ್ನಿಪರೀಕ್ಷೆ ಎದುರಾಗಿತು. ಮಲೆನಾಡಿನ ಆ ಹಳ್ಳಿಯಲ್ಲಿ ಮಳೆಗಾಲ ಶುರುವಾದರೆ ಸಾಕು, ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುವುದು ಸಾಮಾನ್ಯ. ಹಳೆಯ ಮಣ್ಣಿನ ಗೋಡೆಗಳ ನಡುವೆ ಸೀಮೆಎಣ್ಣೆ ದೀಪದ ಮಂದ ಬೆಳಕು ಓದಿಗೆ ಸಾಲುತ್ತಿರಲಿಲ್ಲ. ಪುಸ್ತಕದ ಅಕ್ಷರಗಳು ಮಬ್ಬಾಗಿ ಕಾಣುತ್ತಿದ್ದವು. ಒಂದು ರಾತ್ರಿ ಜೋರಾಗಿ ಗಾಳಿ ಬೀಸುತ್ತಿತ್ತು. ಮನೆಯಲ್ಲಿದ್ದ ದೀಪ ಆರಿಹೋಯಿತು. ಕಾವ್ಯ ತನ್ನ ಪುಸ್ತಕಗಳನ್ನು ಹರಿದ ಚೀಲದಲ್ಲಿ ತುಂಬಿಕೊಂಡು ಎದ್ದು ನಿಂತಳು. ಎಲ್ಲಿಗೆ ಹೋಗ್ತೀಯಮ್ಮ ಈ ಹೊತ್ತಿನಲ್ಲಿ? ಲಕ್ಷ್ಮಿ ಆತಂಕದಿಂದ ಕೇಳಿದಳು. ಅಮ್ಮ, ಹೈವೇ ಹತ್ತಿರ ಆ ಕಂಬದ ದೀಪ ಉರಿಯುತ್ತಿದೆ. ಅಲ್ಲಿ ಸ್ವಲ್ಪ ಹೊತ್ತು ಓದಿ ಬರುತ್ತೇನೆ ಎನ್ನುತ್ತಾ ಕಾವ್ಯ ಕತ್ತಲಲ್ಲೇ ಹೆಜ್ಜೆ ಹಾಕಿದಳು. ಊರಿನ ಹೊರವಲಯದ ನಿರ್ಜನ ರಸ್ತೆಯ ಆ ಹಳದಿ ದೀಪದ ಕೆಳಗೆ ಕಾವ್ಯ ಏಕಾಗ್ರತೆಯಿಂದ ಕುಳಿತಿದ್ದಳು. ಸುತ್ತಲೂ ಕೀಟಗಳ ಸದ್ದು, ದೂರದಲ್ಲಿ ನರಿಗಳ ಫಲಗ. ಆದರೆ ಅವಳ ಕಣ್ಣುಗಳ ಮುಂದೆ ಮಾತ್ರ ಸಂವಿಧಾನದ ಪುಟಗಳು ಮತ್ತು ಇತಿಹಾಸದ ಪಾಠಗಳು ರಾರಾಜಿಸುತ್ತಿದ್ದವು. ಆ ದಾರಿಯಲ್ಲಿ ಹೋಗುವವರು ಈ ಬಡ ಹುಡುಗಿಯ ಹಠವನ್ನು ನೋಡಿ ಆಶ್ಚರ್ಯಪಡುತ್ತಿದ್ದರು. ಕೆಲಸ ಮುಗಿಸಿ ದಣಿದು ಮನೆಗೆ ಮರಳುತ್ತಿದ್ದ ರಾಮಯ್ಯ ರಸ್ತೆ ಬದಿಯಲ್ಲಿ ಕುಳಿತು ಓದುತ್ತಿದ್ದ ಮಗಳನ್ನು ನೋಡಿ ಸ್ತಬ್ಧರಾದರು. ಹರಿದ ಬಟ್ಟೆ, ಬರಿಗಾಲು, ಕೆದರಿದ ಕೂದಲು, ಆದರೆ ಆ ಮುಖದಲ್ಲಿರುವ ತೇಜಸ್ಸು ಯಾವುದೋ ದೊಡ್ಡ ಅಧಿಕಾರಿಯಂತೆ ಕಾಣುತ್ತಿತ್ತು. ರಾಮಯ್ಯ ಮೆಲ್ಲನೆ ಅವಳ ಹತ್ತಿರ ಬಂದು ಮಂಡಿಯೂರಿ ಕುಳಿತರು. ಅವರ ಕೈಗಳು ನಡುಗುತ್ತಿದ್ದವು. ಮಗಳೇ, ಏಯ ಎಂದು ಕರೆದರು. ಕಾವ್ಯ ತಲೆ ಎತ್ತಿ ನೋಡಿದಳು. ತಂದೆಯ ಮುಖದಲ್ಲಿ ಅಸಹಾಯಕತೆ ಮತ್ತು ನೋವು ಎದ್ದು ಕಾಣುತ್ತಿತ್ತು. ಮಗಳೇ, ನಿನ್ನನ್ನು ಇಷ್ಟು ಕಷ್ಟದಲ್ಲಿ ನೋಡಲು ನನ್ನ ಕೈಯಲ್ಲಿ ಆಗುತ್ತಿಲ್ಲವಮ್ಮ. ನಮ್ಮ ಹಣೆಬರಹ ಇಷ್ಟೇ ಇರಬಹುದು. ನಿನಗೆ ಒಂದು ಒಳ್ಳೆಯ ದೀಪ ಕೊಡಿಸಲು, ಹೊಟ್ಟೆ ತುಂಬ ಊಟ ಹಾಕಲು ಈ ನಿನ್ನ ಅಪ್ಪನಿಗೆ ಶಕ್ತಿಯಿಲ್ಲವಲ್ಲ ಎಂದು ರಾಮಯ್ಯ ಕಣ್ಣೀರು ಹಾಕಿದರು. ನನಗಾಗಿ ಇಷ್ಟು ಕಷ್ಟಪಡಬೇಡ ಮಗಳೇ, ಸಾಕು ಮಾಡಿಬಿಡು ಈ ಓದನ್ನು. ಕಾವ್ಯ ತನ್ನ ತಂದೆಯ ಒರಟು ಕೈಗಳನ್ನು ಹಿಡಿದುಕೊಂಡಳು. ಆ ಕೈಗಳಲ್ಲಿ ನೂರಾರು ಗಾಯಗಳಿದ್ದವು, ಮಣ್ಣು ತುಂಬಿತ್ತು. ಅವಳು ನಗುತ್ತಾ ಅವರ ಕಣ್ಣೀರು ಒರೆಸಿದಳು. ಅಪ್ಪ, ಈ ರಸ್ತೆ ದೀಪದ ಬೆಳಕು ನನಗೇನು ಕಷ್ಟ ಅನ್ನಿಸುತ್ತಿಲ್ಲ. ಇಂದು ನಾನು ಈ ಬೀದಿಯಲ್ಲಿ ಕುಳಿತು ಕಷ್ಟಪಟ್ಟರೆ ಮಾತ್ರ ನಾಳೆ ನಿಮಗೆ ವಿಶ್ರಾಂತಿ ಕೊಡಲು ಸಾಧ್ಯ. ಆ ಪುಟ್ಟ ಹುಡುಗಿಯ ದೃಢವಾದ ಮಾತುಗಳು ರಾಮಯ್ಯನವರ ಎದೆಯನ್ನು ಉಬ್ಬಿಸಿದವು. ಕಾವ್ಯಳ ಶಾಲಾ ಶಿಕ್ಷಣದ ಅಂತಿಮ ಹಂತ ಹತ್ತಿರವಾಗುತ್ತಿತ್ತು.
ಅವಳ ಕನಸಿನ ಮೊದಲ ಮೆಟ್ಟಿಲಾದ ಸಾರ್ವಜನಿಕ ಪರೀಕ್ಷೆಯ ದಿನಾಂಕಗಳು ಘೋಷಣೆಯಾಗಿದ್ದವು. ಆದರೆ ಆ ಪರೀಕ್ಷೆಯ ಶುಲ್ಕವನ್ನು ಕಟ್ಟಲು ಕಾವ್ಯಳ ಕುಟುಂಬದ ಬಳಿ ಹಣವಿರಲಿಲ್ಲ. ರಾಮಯ್ಯನವರಿಗೆ ಆ ತಿಂಗಳು ಕೆಲಸ ಸರಿಯಾಗಿ ಸಿಗದೆ ಕೈಯಲ್ಲಿದ್ದ ಅಲ್ಪಸ್ವಲ್ಪ ಉಳಿತಾಯವೂ ಮುಗಿದು ಹೋಗಿತ್ತು. ಮನೆಯ ಮೂಲೆಯಲ್ಲಿ ಕುಳಿತು ಕಾವ್ಯ ಹಳೆಯ ನೋಟ್ಬುಕ್ನಲ್ಲಿ ಲೆಕ್ಕಾಚಾರ ಹಾಕುತ್ತಿದ್ದಳು. ಪರೀಕ್ಷಾ ಶುಲ್ಕ ಕಟ್ಟಲು ಇನ್ನೂ 500 ರೂಪಾಯಿಗಳ ಕೊರತೆಯಿತ್ತು. ಅಪ್ಪನ ಮುಖ ನೋಡಿದರೆ ಕೇಳಲು ಮನಸ್ಸು ಬರುತ್ತಿರಲಿಲ್ಲ. ಅಮ್ಮನ ಅಸಹಾಯಕತೆ ಕಣ್ಣಿಗೆ ಹೊಡೆಯುತ್ತಿತ್ತು. ಕಾವ್ಯ ಮಲಗಿದ್ದಾಗ ಲಕ್ಷ್ಮಿ ತನ್ನ ಹಳೆಯ ಪೆಟ್ಟಿಗೆಯನ್ನು ತೆರೆದಳು. ಅದರಲ್ಲಿ ಕೆಂಪು ಬಟ್ಟೆಯಲ್ಲಿ ಸುತ್ತಿಟ್ಟ ಒಂದು ಪುಟ್ಟ ವಸ್ತುವಿತ್ತು. ಅದು ಅವಳ ಮದುವೆಯ ಸಮಯದಲ್ಲಿ ತಂದೆ ತಾಯಿ ಅತಿ ಆಸೆಯಿಂದ ಮಾಡಿಸಿಕೊಟ್ಟಿದ್ದ ಚಿನ್ನದ ಕರಿಮಣಿ ಸಹ. ಅದು ಕೇವಲ ಆಭರಣವಾಗಿರಲಿಲ್ಲ, ಲಕ್ಷ್ಮಿಯ ಬದುಕಿನ ಏಕೈಕ ನೆನಪಿನ ಬುತ್ತಿಯಾಗಿತ್ತು. ಮರುದಿನ ಬೆಳಿಗ್ಗೆ ಯಾರಿಗೂ ತಿಳಿಯದಂತೆ ಲಕ್ಷ್ಮಿ ಪೇಟೆಗೆ ಹೋದಳು. ಆ ಸಣ್ಣ ಸರವನ್ನು ಮಾರಿ ಬಂದ ಹಣವನ್ನು ಕಾವ್ಯಳ ಪುಸ್ತಕದ ಮಧ್ಯೆ ಯಾರಿಗೂ ತಿಳಿಯದಂತೆ ಇಟ್ಟುಬಿಟ್ಟಳು. ಕಾವ್ಯ ಅದನ್ನು ಕಂಡು ಆಶ್ಚರ್ಯಚಕಿತಳಾದಳು. ಅಮ್ಮ, ಈ ಹಣ ಎಲ್ಲಿಂದ ಬಂತು ಎಂದು ಕೇಳಿದಾಗ ಲಕ್ಷ್ಮಿ ಸುಳ್ಳೇ ಹೇಳಿದಳು. ಅಪ್ಪನಿಗೆ ಬಾಕಿ ಬರಬೇಕಿದ್ದ ಕೂಲಿ ಹಣ ಸಿಕ್ಕಿತಂತೆ ಮಗಳೇ, ನೀನು ಸುಮ್ಮನೆ ಹೋಗಿ ಶುಲ್ಕ ಕಟ್ಟು. ಪರೀಕ್ಷೆಯ ದಿನ ಬೆಳಿಗ್ಗೆ ಕಾವ್ಯ ತಯಾರಾಗಿ ನಿಂತಿದ್ದಳು. ಅವಳ ಕೈಗಳು ಸ್ವಲ್ಪ ನಡುಗುತ್ತಿದ್ದವು. ಲಕ್ಷ್ಮಿ ಮಗಳ ಹತ್ತಿರ ಬಂದು ಅವಳ ಹಣೆಗೆ ಕುಂಕುಮವಿಟ್ಟು 2 ಕೈಗಳಿಂದ ಅವಳ ಕೆನ್ನೆಯನ್ನು ಸವರಿದರು. ಮಗಳೇ, ಈ ಪರೀಕ್ಷೆ ಕೇವಲ ಅಂಕಗಳಿಗಾಗಿ ಅಲ್ಲ, ನಿನ್ನ ಕಷ್ಟದ ದಿನಗಳ ಅಂತ್ಯಕ್ಕಾಗಿ ಎಂದರು ಲಕ್ಷ್ಮಿ. ಕಾವ್ಯ ಮೆಲ್ಲಗೆ ಕೇಳಿದಳು, ಅಮ್ಮ, ನಮಗೆ ಆಸ್ತಿ ಅಂತ ಏನೂ ಇಲ್ವಲ್ಲ? ನಾಳೆ ನಾನು ಓದಿ ಮುಗಿಸಿದ ಮೇಲೆ ನಮಗೆ ಏನು ಉಳಿಯುತ್ತೆ? ಲಕ್ಷ್ಮಿ ಕಾವ್ಯಳ ಕಣ್ಣುಗಳನ್ನು ನೇರವಾಗಿ ನೋಡಿ ದೃಢವಾಗಿ ಹೇಳಿದರು. ನೋಡು ಕಾವ್ಯ, ನಮ್ಮ ಹತ್ತಿರ ಹಣವಿಲ್ಲ, ಚಿನ್ನವಿಲ್ಲ, ಆಸ್ತಿಯೂ ಇಲ್ಲ. ಆದರೆ ನೀನು ಚೆನ್ನಾಗಿ ಓದಿ ಪರೀಕ್ಷೆ ಬರೆದು ಸಾಧನೆ ಮಾಡ್ತೀಯಲ್ಲ, ಅದೇ ನಮ್ಮ ಪಾಲಿನ ಅತಿದೊಡ್ಡ ಸಂಪತ್ತು. ನಿನ್ನ ವಿದ್ಯೆಯೇ ನಮ್ಮ ವಂಶದ ಆಸ್ತಿ. ಆ ಮಾತು ಕಾವ್ಯಳ ಕಿವಿಯಲ್ಲಿ ಗುಡುಗಿನಂತೆ ಮೊಳಗಿತು. ತಾಯಿಯ ಆ ನಂಬಿಕೆ ಅವಳ ಮನಸ್ಸಿನಲ್ಲಿ ಬೆಂಕಿಯಂತೆ ಉರಿಯಲು ಶುರುವಾಯಿತು. ತಾನು ಬರೆಯುವ ಪ್ರತಿ ಅಕ್ಷರವೂ ತನ್ನ ತಾಯಿಯ ತ್ಯಾಗಕ್ಕೆ ಬೆಲೆಯಾಗಬೇಕು ಎಂದು ಅವಳು ನಿರ್ಧರಿಸಿದಳು. ಪರೀಕ್ಷಾ ಕೊಠಡಿಗೆ ಕಾಲಿಟ್ಟ ಕಾವ್ಯಳ ಕಣ್ಣುಗಳಲ್ಲಿ ಈಗ ಕೇವಲ ಕನಸಲ್ಲ, ಒಂದು ಜವಾಬ್ದಾರಿಯ ಕಿಚ್ಚಿತ್ತು. ಪಿಯುಸಿ ಫಲಿತಾಂಶ ಬಂದಾಗ ಇಡೀ ಹಳ್ಳಿ ಬೆರಗಾಗಿತ್ತು. ಮಣ್ಣಿನ ಮನೆಯ ಹುಡುಗಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಳು. ಕಾವ್ಯಳ ಕಣ್ಣಲ್ಲಿ ಅಂದು ನೀರಿತ್ತು, ಆದರೆ ಅದು ಆನಂದ ಬಾಷ್ಪ. ತಾನು ಕಂಡ IAS ಕನಸಿನತ್ತ ಮೊದಲ ಹೆಜ್ಜೆ ಇಟ್ಟ ಸಮಾಧಾನ ಅವಳಲ್ಲಿತ್ತು. ಆದರೆ ನಿಜವಾದ ಬೆಟ್ಟ ಏರುವುದು ಬಾಕಿ ಇತ್ತು ಎಂದು ಅವಳಿಗೆ ಅರಿವಾಗಿದ್ದು ದೆಹಲಿಯ ಅಥವಾ ಬೆಂಗಳೂರಿನ ದೊಡ್ಡ ಕೋಚಿಂಗ್ ಸೆಂಟರ್ಗಳ ಪುಸ್ತಕಗಳನ್ನು ನೋಡಿದಾಗ. UPSC ಎನ್ನುವ ಮಹಾಸಾಗರದ ವಿಸ್ತಾರ ಕಂಡಾಗ ಕಾವ್ಯಳಿಗೆ ಒಂದು ಕ್ಷಣ ಎದೆ ನಡುಗಿತು. ಲಕ್ಷಾಂತರ ವಿದ್ಯಾರ್ಥಿಗಳು, ಕೋಟಿಗಟ್ಟಲೆ ಹಣ ಸುರಿದು ಓದುವ ಪ್ರತಿಭಾವಂತರು, ಇವರ ನಡುವೆ ತಾನು ಗೆಲ್ಲಲು ಸಾಧ್ಯವೇ ಎಂಬ ಪ್ರಶ್ನೆ ಅವಳನ್ನು ಕಾಡತೊಡಗಿತು. ಆದರೂ ಹಠ ಬಿಡದ ಕಾವ್ಯ ಹಳೆಯ ಪುಸ್ತಕಗಳನ್ನು ಸಂಗ್ರಹಿಸಿ ರಾತ್ರಿ ಹಗಲೆನ್ನದೆ ತಯಾರಿ ನಡೆಸಿದಳು. ಮೊದಲ ಪ್ರಯತ್ನದ ಫಲಿತಾಂಶ ಬಂದ ದಿನ ಕಾವ್ಯ ಕಂಪ್ಯೂಟರ್ ಸ್ಕ್ರೀನ್ ಮುಂದೆ ಕುಳಿತಿದ್ದಳು. ಪಟ್ಟಿಯಲ್ಲಿ ಅವಳ ರೋಲ್ ನಂಬರ್ ಹುಡುಕಿದಳು. ಒಮ್ಮೆ, 2 ಬಾರಿ, 10 ಬಾರಿ. ಆದರೆ ಎಲ್ಲಿಯೂ ಅವಳ ಹೆಸರಿರಲಿಲ್ಲ. ಮೊದಲ ಪ್ರಯತ್ನದಲ್ಲೇ ಅವಳು ವಿಫಲಳಾಗಿದ್ದಳು. ಅವಳ ಸೋಲಿನ ಸುದ್ದಿ ಹಳ್ಳಿಯಲ್ಲಿ ಕಾಳ್ಗಿಚ್ಚಿನಂತೆ ಹರಡಿತು. ಅಲ್ಲಿಯವರೆಗೆ ಅವಳನ್ನು ಹೊಗಳುತ್ತಿದ್ದವರ ನಾಲಿಗೆ ಈಗ ಬದಲಾಗಿತ್ತು. ರಸ್ತೆಯಲ್ಲಿ ಹೋಗುವಾಗ ಹಳ್ಳಿಯ ಹಿರಿಯರು ಗುಂಪು ಕೂಡಿ ಮಾತನಾಡುತ್ತಿದ್ದರು. ನೋಡಿದ್ರಾ, ನಾನು ಅವತ್ತೇ ಹೇಳಲಿಲ್ವಾ, ಈ ಬಡವರ ಮಕ್ಕಳಿಗೆ ಇವೆಲ್ಲ ಆಗದ ಕೆಲಸ ಅಂತ. ಮಣ್ಣಿನ ಮನೇಲಿ ಕೂತು IAS ಆಗ್ತಾರಂತೆ. ಸುಮ್ಮನೆ ಇದ್ದ ಬದ್ದ ಹಣವನ್ನೆಲ್ಲ ಹಾಳು ಮಾಡಿ ಹುಡುಗಿಗೆ ಅಹಂಕಾರ ತಂದಿಟ್ಟಿದ್ದಾರೆ ಈ ರಾಮಯ್ಯ ದಂಪತಿಗಳು. ಪ್ರತಿ ಮಾತು ಕಾವ್ಯಳ ಎದೆಗೆ ಚೂರಿಯಂತೆ ಚುಚ್ಚುತ್ತಿತ್ತು. ಅಂದು ರಾತ್ರಿ ಅವಳು ಮನೆಯ ಮೂಲೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅತ್ತಳು. ತಾಯಿಯ ತ್ಯಾಗ, ತಂದೆಯ ಬೆವರು ಎಲ್ಲವೂ ವ್ಯರ್ಥವಾಯಿತೆ ಎಂಬ ಅಪರಾಧ ಪ್ರಜ್ಞೆ ಅವಳನ್ನು ಕಾಡುತ್ತಿತ್ತು. ಅಪ್ಪನ ಸಾಂತ್ವನ ಮತ್ತು ಹೊಸ ಭರವಸೆ ಕತ್ತಲಲ್ಲಿ ಅಳುತ್ತಿದ್ದ ಮಗಳ ಹತ್ತಿರ ರಾಮಯ್ಯ ಬಂದು ಕುಳಿತರು. ಅವರ ಕೈಯಲ್ಲಿ ಅವಳು ಓದುತ್ತಿದ್ದ ಅದೇ ಹರಿದ ಪುಸ್ತಕವಿತ್ತು. ಅವರು ಅವಳ ತಲೆಯ ಮೇಲೆ ಕೈಯಿಟ್ಟು ಮೆಲ್ಲಗೆ ಹೇಳಿದರು, ಯಾಕಮ್ಮ ಅಳ್ತಿದ್ದೀಯಾ? ಆ ಊರಿನವರು ಆಡುವ ಮಾತಿಗ? ಅವರು ಆಡುವುದು ಅವರ ಕೆಲಸ, ಆದರೆ ಸಾಧಿಸುವುದು ನಿನ್ನ ಕೆಲಸ. ಅಪ್ಪ, ನಾನು ಸೋತುಬಿಟ್ಟೆ. ನಿಮ್ಮ ನಂಬಿಕೆ ಉಳಿಸಿಕೊಳ್ಳಲು ನನ್ನಿಂದ ಆಗಲಿಲ್ಲ ಎಂದು ಕಾವ್ಯ ಹಲುಬಿದಳು. ರಾಮಯ್ಯ ಗಂಭೀರವಾಗಿ ಹೇಳಿದರು,
ನೋಡು ಮಗಳೇ, ಸಮುದ್ರದ ಅಲೆಗಳು ದಡಕ್ಕೆ ಬಡಿಯುವಾಗ ಒಂದು ಹೆಜ್ಜೆ ಹಿಂದೆ ಸರಿಯುತ್ತವೆ ಅಂದರೆ ಅವು ಸೋತವು ಎಂದರ್ಥವಲ್ಲ, ಮತ್ತಷ್ಟು ಜೋರಾಗಿ ಅಪ್ಪಳಿಸಲು ತಯಾರಿ ನಡೆಸುತ್ತಿವೆ ಎಂದು ಅರ್ಥ. ಸೋಲು ಅಂತಿಮವಲ್ಲ, ಅದೊಂದು ಪಾಠ ಅಷ್ಟೇ. ನೀನು ಎಲ್ಲಿ ತಪ್ಪು ಮಾಡಿದ್ದೀಯೋ ಅಲ್ಲಿ ತಿದ್ದಿಕೋ. ಮತ್ತೆ ಪ್ರಯತ್ನ ಮಾಡು. ನಿನ್ನ ಬೆನ್ನ ಹಿಂದೆ ಈ ಬಡ ಅಪ್ಪ ಯಾವತ್ತೂ ಇರುತ್ತಾನೆ. ಆ ಮಾತು ಕಾವ್ಯಳ ಅಳು ನಿಲ್ಲಿಸಿತು. ಅವಳ ಕಣ್ಣಲ್ಲಿ ಹೊಸ ಹೊಳಪು ಮೂಡಿತು. ಸೋಲಿನ ಕತ್ತಲೆಯಿಂದ ಗೆಲುವಿನ ಸೂರ್ಯನನ್ನು ಹುಡುಕಲು ಅವಳು ಮತ್ತೆ ಸಜ್ಜಾದಳು. ಹಳ್ಳಿಯ ಆ ಸಣ್ಣ ಮಣ್ಣಿನ ಮನೆಯಿಂದ ಹೊರಬಂದ ಕಾವ್ಯ ಈಗ ನಗರದ ಮಹಾಸಾಗರದಲ್ಲಿ ಒಬ್ಬಂಟಿ ಹಾಯ್ದೋಣಿಯಂತಿದ್ದಳು. ಕೈಯಲ್ಲಿದ್ದ ಅಲ್ಪ ಸ್ವಲ್ಪ ಹಣ ಬೆಂಗಳೂರಿನಂತಹ ದೊಡ್ಡ ನಗರದಲ್ಲಿ 1 ವಾರಕ್ಕೂ ಸಾಲುತ್ತಿರಲಿಲ್ಲ. ಆದರೆ ಅವಳ ಕಣ್ಣಲ್ಲಿ ಆ ಹಳೆಯ ರಸ್ತೆ ದೀಪದ ಕೆಳಗೆ ಕಂಡ ಕನಸು ಇನ್ನೂ ಹಸಿರಾಗಿತ್ತು. ನಗರದ ಬದುಕು ಹಳ್ಳಿಯಂತೆ ಮೃದುವಾಗಿರಲಿಲ್ಲ. ಇಲ್ಲಿ ಯಾರಿಗೂ ಯಾರ ಮೇಲೂ ಸಮಯವಿರಲಿಲ್ಲ. ಕಾವ್ಯ ಒಂದು ಸಣ್ಣ ಬಾಡಿಗೆ ಕೋಣೆಯಲ್ಲಿ ನೆಲೆಸಿದಳು. ಅದು ಕೋಣೆಗಿಂತ ಹೆಚ್ಚಾಗಿ ಒಂದು ಕತ್ತಲೆಯ ಗೂಡಿನಂತಿತ್ತು. ಆದರೂ ಅವಳಿಗೆ ಅದು ಅರಮನೆಯೇ, ಏಕೆಂದರೆ ಅಲ್ಲಿ ಅವಳ ಪುಸ್ತಕಗಳಿದ್ದವು. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಸಾರ್ವಜನಿಕ ಗ್ರಂಥಾಲಯವೇ ಅವಳ ಪ್ರಪಂಚ. ಹಳೆಯ ಪತ್ರಿಕೆಗಳು, ದಪ್ಪನೆಯ ಇತಿಹಾಸದ ಪುಸ್ತಕಗಳು ಮತ್ತು ಸಂಕೀರ್ಣವಾದ ಅರ್ಥಶಾಸ್ತ್ರದ ನಡುವೆ ಅವಳು ತನ್ನನ್ನು ತಾನು ಮರೆತು ಬಿಡುತ್ತಿದ್ದಳು. ಆದರೆ ಹೊಟ್ಟೆಯ ಹಸಿವು ಪುಸ್ತಕದ ಜ್ಞಾನದಿಂದ ನೀಗುತ್ತಿರಲಿಲ್ಲ. ತನ್ನ ಓದಿನ ಖರ್ಚಿಗಾಗಿ ಮತ್ತು ಅಪ್ಪನಿಗೆ ಹೊರೆಯಾಗಬಾರದೆಂದು ಕಾವ್ಯ ಸಮೀಪದ ಒಂದು ಸಣ್ಣ ಹೋಟೆಲ್ನಲ್ಲಿ ಸಂಜೆ ವೇಳೆ ಕೆಲಸಕ್ಕೆ ಸೇರಿದಳು. ಸಂಜೆ 6ರಿಂದ ರಾತ್ರಿ 10ರವರೆಗೆ ತಟ್ಟೆಗಳನ್ನು ಒರೆಸುವುದು, ಗ್ರಾಹಕರಿಗೆ ನೀರು ಕೊಡುವುದು. ರಾತ್ರಿ 11ರಿಂದ ಬೆಳಗಿನ ಜಾವ 3ರವರೆಗೆ ಮತ್ತೆ ಓದು. ಕೆಲವೊಮ್ಮೆ ಹೋಟೆಲ್ನಲ್ಲಿ ಉಳಿದ ಆಹಾರವನ್ನೇ ತಿಂದು ಹಸಿವು ನೀಗಿಸಿಕೊಳ್ಳುತ್ತಿದ್ದಳು. ಕಾಲಿಗೆ ಹಾಕಿದ್ದ ಚಪ್ಪಲಿ ಸವೆದು ಹೋಗಿತ್ತು. ಕಣ್ಣಿನ ಕೆಳಗೆ ಕಪ್ಪು ವರ್ತುಲಗಳು ಮೂಡಿದ್ದವು. ಏಕಾಂತ ಅವಳನ್ನು ಕಾಡುತ್ತಿತ್ತು. ಹಬ್ಬ ಹರಿದಿನಗಳಲ್ಲಿ ಗೆಳೆಯರೆಲ್ಲ ಮನೆಗೆ ಹೋದಾಗ ಕಾವ್ಯ ಗ್ರಂಥಾಲಯದ ಮೂಲೆಯಲ್ಲಿ ಕುಳಿತು ಕಣ್ಣೀರು ಹಾಕುತ್ತಿದ್ದಳು. ಒತ್ತಡ ಹೆಚ್ಚಾದಾಗ, ಸೋಲಿನ ಭಯ ಕಾಡಿದಾಗ ಅವಳು ಫೋನ್ ಮಾಡುತ್ತಿದ್ದದ್ದು ತನ್ನ ತಾಯಿಗೆ ಮಾತ್ರ. ಲಕ್ಷ್ಮಿ ಫೋನ್ನಲ್ಲಿ ಜಾಸ್ತಿ ಮಾತನಾಡುತ್ತಿರಲಿಲ್ಲ. ಆದರೆ ಅವಳ ಮೌನದಲ್ಲೇ ಒಂದು ಅದ್ಭುತ ಶಕ್ತಿಯಿತ್ತು. ಅಮ್ಮ, ತುಂಬಾ ಸುಸ್ತಾಗ್ತಿದೆ. ಎಲ್ಲವನ್ನೂ ಬಿಟ್ಟು ಮನೆಗೆ ಬಂದುಬಿಡಲೇ ಎಂದು ಕಾವ್ಯ ಒಮ್ಮೆ ಬಿಕ್ಕಳಿಸಿದಳು. ಅತ್ತಲಿಂದ ತಾಯಿ ಶಾಂತವಾಗಿ ಹೇಳಿದರು. ಕಾವ್ಯ, ಬೀಜ ಮಣ್ಣಿನೊಳಗೆ ನುಜ್ಜುಗುಜ್ಜಾದಾಗಲೇ ಅದು ಮರವಾಗಿ ಚಿಗುರೋದು. ನೀನು ಈಗ ಪಡುತ್ತಿರುವ ಕಷ್ಟ ನಿನ್ನನ್ನು ಸುಡುತ್ತಿಲ್ಲ, ಬದಲಿಗೆ ನಿನ್ನನ್ನು ಬಂಗಾರದಂತೆ ಪಳಗಿಸುತ್ತಿದೆ. ಕಣ್ಣೀರು ಒರೆಸಿಕು ಮಗಳೇ. ನನಗೆ ಗೊತ್ತು, ನೀನು ಖಂಡಿತ ಗೆಲ್ಲುತ್ತೀಯೆ. ಆ ನಂಬಿಕೆ ನನಗಿದೆ. ಆ ಮಾತುಗಳು ಕಾವ್ಯಳ ಪಾಲಿಗೆ ಸಂಜೀವಿನಿಯಂತೆ ಕೆಲಸ ಮಾಡಿದವು. ತಾಯಿಯ ಆ ನಂಬಿಕೆಯನ್ನು ಸುಳ್ಳು ಮಾಡುವ ಹಕ್ಕು ತನಗಿಲ್ಲ ಎಂದು ಅವಳು ಅರಿತುಕೊಂಡಳು. ಹಸಿವು ಮರೆತಳು, ನಿದ್ದೆ ಗೆದ್ದಳು. ನಗರದ ಗದ್ದಲದ ನಡುವೆಯೂ ಅವಳ ಮನಸ್ಸು ಐಎಎಸ್ ಎಂಬ ಗುರಿಯತ್ತ ಅರ್ಜುನನ ಬಾಣದಂತೆ ನೆಟ್ಟಿತು. ಕಿಟಕಿಯ ಹೊರಗೆ ವಾಹನಗಳ ಹಾರನ್ ಸದ್ದು ಕೇಳಿಸುತ್ತಿದ್ದರೂ ಕಾವ್ಯಳಿಗೆ ಮಾತ್ರ ತನ್ನ ಎದೆಯ ಬಡಿತವೇ ಗುಡುಗಿನಂತೆ ಕೇಳಿಸುತ್ತಿತ್ತು. ಇಂದು ಯುಪಿಎಸ್ಸಿ ಅಂತಿಮ ಫಲಿತಾಂಶ ಪ್ರಕಟವಾಗುವ ದಿನ. ಕಳೆದ 3 ವರ್ಷಗಳ ಹಸಿವು, ಅವಮಾನ, ಒಂಟಿತನ ಮತ್ತು ಆ ರಸ್ತೆ ದೀಪದ ಕೆಳಗಿನ ರಾತ್ರಿಗಳು, ಎಲ್ಲದರ ತೀರ್ಪು ಇಂದು ಹೊರಬೀಳಬೇಕಿತ್ತು. ಕೈಯಲ್ಲಿ ಹಿಡಿದಿದ್ದ ಹಳೆಯ ಲ್ಯಾಪ್ಟಾಪ್ನ ಮೌಸ್ ಮೇಲೆ ಅವಳ ಬೆರಳುಗಳು ನಡುಗುತ್ತಿದ್ದವು. ಇಂಟರ್ನೆಟ್ ಪುಟ ಲೋಡ್ ಆಗಲು ತಗಲುತ್ತಿದ್ದ ಪ್ರತಿ ಕ್ಷಣವೂ ಒಂದು ಯುಗದಂತೆ ಭಾಸವಾಗುತ್ತಿತ್ತು. ಪಿಡಿಎಫ್ ಫೈಲ್ ತೆರೆದುಕೊಂಡಿತು. ಸಾವಿರಾರು ಅಭ್ಯರ್ಥಿಗಳ ಹೆಸರುಗಳ ನಡುವೆ ಅವಳು ತನ್ನ ರೋಲ್ ನಂಬರ್ ಅನ್ನು ಟೈಪ್ ಮಾಡಿದಳು. ಸರ್ಚ್ ಬಟನ್ ಒತ್ತಿದಾಗ ಅವಳ ಕಣ್ಣುಗಳು ಮಂಜಾದವು. ಒಮ್ಮೆ ಕಣ್ಣು ಒರೆಸಿಕೊಂಡು ನೋಡಿದಳು. ಅಲ್ಲಿ ಕೆಂಪು ಬಣ್ಣದ ಗೆರೆ ಒಂದು ಹೆಸರನ್ನು ಹೈಲೈಟ್ ಮಾಡಿತ್ತು, ರ್ಯಾಂಕ್ 42. ಕಾವ್ಯ ಅವಳು ನಂಬಲಾರದೆ ಮತ್ತೆ ಮತ್ತೆ ನೋಡಿದಳು. ಹೌದು, ಅದು ಅವಳೇ. ಕರ್ನಾಟಕದ ಆ ಪುಟ್ಟ ಹಳ್ಳಿಯ ಮಣ್ಣಿನ ಮನೆಯ ಹುಡುಗಿ ಇಂದು ಭಾರತದ ಅತ್ಯುನ್ನತ ಸೇವೆಯಾದ ಐಎಎಸ್ಗೆ ಆಯ್ಕೆಯಾಗಿದ್ದಳು. ಇಡೀ ದೇಶದ 100 ಕೋಟಿ ಜನರಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಮಂದಿ ಪಡೆಯುವ ಆ ಗೌರವ ಈಗ ಅವಳ ಮುಡಿಗೆ ಏರಿತು. ಕಾವ್ಯಳ ಕೈಯಲ್ಲಿದ್ದ ಮೌಸ್ ಕೆಳಗೆ ಬಿತ್ತು. ಅವಳು ಕುಳಿತಿದ್ದ ಕುರ್ಚಿಯಿಂದ ಎದ್ದು ನಿಲ್ಲಲು ಶಕ್ತಿಯಿಲ್ಲದೆ ಮಂಡಿಯೂರಿ ಕುಳಿತು ಬಿಟ್ಟಳು. ಬಾಯಿಯಿಂದ ಮಾತು ಹೊರಡುತ್ತಿರಲಿಲ್ಲ, ಕೇವಲ ಬಿಕ್ಕಳಿಕೆ ಮಾತ್ರ ಕೇಳಿಸುತ್ತಿತ್ತು. ಈ ಬಾರಿ ಅವಳು ಅತ್ತಿದ್ದು ಹಸಿವಿಗಲ್ಲ, ಯಾರೋ ಆಡಿದ ಅವಮಾನಕ್ಕಲ್ಲ, ಅಥವಾ ಸೋಲಿನ ನೋವಿಗಲ್ಲ. ಈ ಕಣ್ಣೀರು ಗೆಲುವಿನ ಸಂಕೇತವಾಗಿತ್ತು. ತಂದೆ ಸುರಿಸಿದ ಪ್ರತಿ ಹನಿ ಬೆವರಿಗೂ ಸಿಕ್ಕ ಗೌರವವಾಗಿತ್ತು. ಅವಳು ಕೂಡಲೇ ತನ್ನ ಹಳ್ಳಿಯ ಮನೆಗೆ ಫೋನ್ ಮಾಡಿದಳು. ರಿಂಗ್ ಆಗುತ್ತಿದ್ದಂತೆ ಅತ್ತ ಕಡೆಯಿಂದ ರಾಮಯ್ಯನವರ ದನಿ ಕೇಳಿಸಿತು. ಹೇಳಮ್ಮ ಕಾವ್ಯ. ಕಾವ್ಯಳಿಗೆ ಮಾತು ಬರುತ್ತಿರಲಿಲ್ಲ. ಅಪ್ಪ, ಏನ್ ಎಂದು ಅಳುತ್ತಲೇ ಇದ್ದಳು.
ಯಾಕಮ್ಮ? ಏನಾಯ್ತು? ಫಲಿತಾಂಶ ಬಂತ ಎಂದು ಆತಂಕದಿಂದ ಕೇಳಿದರು ತಂದೆ. ಕಾವ್ಯ ದನಿ ಸರಿಪಡಿಸಿಕೊಂಡು ಹೆಮ್ಮೆಯಿಂದ ಹೇಳಿದಳು, ಅಪ್ಪ, ನಿಮ್ಮ ಮಗಳು ಜಿಲ್ಲಾಧಿಕಾರಿಯಾಗಿದ್ದಾಳೆ ಅಪ್ಪ. ಇನ್ಮೇಲೆ ನೀವು ಕೆಲಸಕ್ಕೆ ಹೋಗಬೇಡಿ. ಅಮ್ಮನಿಗೆ ಹೇಳಿ ಅವಳ ನಂಬಿಕೆ ಗೆದ್ದಿದೆ ಅಂತ. ಫೋನ್ನ ಅತ್ತ ಕಡೆಯಿಂದ ರಾಮಯ್ಯ ಮತ್ತು ಲಕ್ಷ್ಮಿಯವರ ಹರ್ಷೋದ್ಗಾರ ಕೇಳಿಸಿತು. ಇಡೀ ಹಳ್ಳಿಗೆ ವಿಷಯ ತಿಳಿಯಲು 5 ನಿಮಿಷ ಬೇಕಾಯಿತು. ಕಾವ್ಯಳನ್ನು ಬಡವಳೆಂದು ಹೀಯಾಳಿಸಿದವರು, ಬಡವರ ಮಕ್ಕಳಿಗೆ ಇದೆಲ್ಲ ಆಗಲ್ಲ ಎಂದವರು ಇಂದು ಅವಳ ಮನೆಯ ಮುಂದೆ ಜಮಾಯಿಸಿದರು. ಆದರೆ ಲಕ್ಷ್ಮಿ ಮಾತ್ರ ಮನೆಯ ದೇವರ ಕೋಣೆಯಲ್ಲಿ ಕುಳಿತು ಕಣ್ಣೀರು ಹಾಕುತ್ತಾ ದೇವರಿಗೆ ನಮಸ್ಕರಿಸುತ್ತಿದ್ದರು. ಮಗಳ ಸಾಧನೆ ಆ ಮಣ್ಣಿನ ಮನೆಯ ಗೋಡೆಗಳಿಗೆ ಹೊಸ ಮೆರುಗನ್ನು ತಂದಿತ್ತು. ಕಾವ್ಯ ಎಂಬ ಬೆಂಕಿ ಇಂದು ದೀಪವಾಗಿ ಬೆಳಗಿತ್ತು. ಕೆಲವು ತಿಂಗಳುಗಳ ತರಬೇತಿಯ ನಂತರ ಕಾವ್ಯ ತನ್ನ ಅಧಿಕೃತ ನೀಲಿ ಬತ್ತಿಯ ಕಾರಿನಲ್ಲಿ ತನ್ನ ಹಳ್ಳಿಯತ್ತ ಪ್ರಯಾಣ ಬೆಳೆಸಿದಳು. ಅಂದು ಅವಳು ಹರಿದ ಚೀಲ ಹಿಡಿದು ಹೋದ ಹಾದಿ ಇಂದು ಕೆಂಪು ಹಾಸಿನಂತೆ ಅವಳನ್ನು ಸ್ವಾಗತಿಸಲು ಕಾಯುತ್ತಿತ್ತು. ಹಳ್ಳಿಯ ಮಣ್ಣಿನ ವಾಸನೆ ಅವಳಿಗೆ ಹತ್ತಿರವಾಗುತ್ತಿದ್ದಂತೆ ಅವಳ ಎದೆಯಲ್ಲಿ ಹಳೆಯ ನೆನಪುಗಳು ಅಲೆ ಅಲೆಯಾಗಿ ಎದ್ದವು. ಹಳ್ಳಿಯ ಗಡಿಗೆ ಕಾರು ಬರುತ್ತಿದ್ದಂತೆ ಇಡೀ ಊರೇ ಅಲ್ಲಿ ಜಮಾಯಿಸಿತ್ತು. ಬ್ಯಾಂಡ್ ಸೆಟ್, ಪಟಾಕಿಗಳ ಸದ್ದು ಮುಗಿಲು ಮುಟ್ಟುತ್ತಿತ್ತು. ಯಾರು ಒಂದು ಕಾಲದಲ್ಲಿ ಬಡವರ ಮಕ್ಕಳಿಗೆ ಇದೆಲ್ಲ ಆಗದ ಕೆಲಸ ಎಂದು ಹೀಯಾಳಿಸಿದ್ದರೋ ಅವರೇ ಇಂದು ಕೈಯಲ್ಲಿ ಹೂಮಾಲೆ ಹಿಡಿದು ಸಾಲಾಗಿ ನಿಂತಿದ್ದರು. ನೋಡ್ರಪ್ಪ, ನಮ್ಮ ಹಳ್ಳಿಯ ಮಗಳು ಕಲೆಕ್ಟರ್ ಆಗಿ ಬಂದಿದ್ದಾಳೆ ಎಂದು ಒಬ್ಬ ಹಿರಿಯರು ಕೂಗಿದರು. ಕಾವ್ಯ ಕಾರಿನಿಂದ ಕೆಳಗಿಳಿಯುತ್ತಿದ್ದಂತೆ ಎಲ್ಲರೂ ಗೌರವದಿಂದ ಕೈಮುಗಿದರು. ಆದರೆ ಕಾವ್ಯಳ ಕಣ್ಣುಗಳು ಹುಡುಕುತ್ತಿದ್ದುದು ಆ ಗುಂಪಿನಲ್ಲಿದ್ದ 2 ಜೀವಗಳನ್ನು ಮಾತ್ರ. ದೂರದಲ್ಲಿ ತಮ್ಮ ಹಳೆಯ ಮಣ್ಣಿನ ಮನೆಯ ಮುಂಭಾಗದಲ್ಲಿ ರಾಮಯ್ಯ ಮತ್ತು ಲಕ್ಷ್ಮಿ ನಿಂತಿದ್ದರು. ರಾಮಯ್ಯ ಹೊಸ ಪಂಚೆ ಉಟ್ಟಿದ್ದರೂ ಅವರ ಕೈಗಳು ಇನ್ನೂ ನಡುಗುತ್ತಿದ್ದವು. ಲಕ್ಷ್ಮಿಯವರ ಕಣ್ಣುಗಳಲ್ಲಿ ಆನಂದದ ಹೊಳೆಯೇ ಹರಿಯುತ್ತಿತ್ತು. ಕಾವ್ಯ ಜನರನ್ನೆಲ್ಲ ದಾಟಿಕೊಂಡು ಓಡಿ ಹೋಗಿ ತನ್ನ ತಂದೆ ತಾಯಿಯ ಪಾದಗಳಿಗೆ ನಮಸ್ಕರಿಸಿದಳು. ಒಬ್ಬ IAS ಅಧಿಕಾರಿ ತನ್ನ ಮುಂದೆ ಮಂಡಿಯೂರಿರುವುದನ್ನು ಕಂಡು ರಾಮಯ್ಯ ಗಾಬರಿಯಿಂದ ಅವಳನ್ನು ಎಬ್ಬಿಸಿದರು. ಬೇಡಮ್ಮ, ನೀನು ಈಗ ದೊಡ್ಡ ಅಧಿಕಾರಿ ಎಂದು ರಾಮಯ್ಯ ಸಂಕೋಚದಿಂದ ಹೇಳಿದರು. ಕಾವ್ಯ ತಂದೆಯ ಆ ಒರಟು ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಆ ಕೈಗಳ ಮೇಲಿರುವ ಪ್ರತಿಯೊಂದು ಗಾಯವೂ ಅವಳನ್ನು ಈ ಸ್ಥಾನಕ್ಕೆ ತಲುಪಿಸಲು ಬಿದ್ದ ಪೆಟ್ಟುಗಳಾಗಿದ್ದವು. ಅವಳು ಗದ್ಗದಿತ ದನಿಯಲ್ಲಿ ಹೇಳಿದಳು, ಅಪ್ಪ, ಇದು ಕೇವಲ ನನ್ನ ಗೆಲುವಲ್ಲ, ಇದು ನಮ್ಮ ಗೆಲುವು. ನೀವು ಸುರಿಸಿದ ಬೆವರು, ಅಮ್ಮ ಮಾಡಿದ ಮೌನ ತ್ಯಾಗ ಮತ್ತು ನೀವು ನನ್ನ ಮೇಲೆ ಇಟ್ಟ ನಂಬಿಕೆ ಇವತ್ತು ಈ ರೂಪದಲ್ಲಿ ಬಂದಿದೆ. ಈ ಅಧಿಕಾರ, ಈ ಗೌರವ ಎಲ್ಲವೂ ನಿಮಗೆ ಸಲ್ಲಬೇಕು. ಲಕ್ಷ್ಮಿ ಮಗಳ ಕೆನ್ನೆಯನ್ನು ಸವರಿದರು. ಅವಳ ಕಣ್ಣೀರು ಮಗಳ IAS ಪದವಿಗಿಂತಲೂ ಹೆಚ್ಚು ಹೊಳೆಯುತ್ತಿತ್ತು. ಮಗಳಿಗಾಗಿ ಮಾರಿದ್ದ ಆ ಚಿನ್ನದ ಸರದ ನೆನಪು ಈಗ ಅವಳಲ್ಲಿರಲಿಲ್ಲ, ಏಕೆಂದರೆ ಅವಳ ಮುಂದೆ ಸಾಕ್ಷಾತ್ ಚಿನ್ನದಂತಹ ಮಗಳೇ ನಿಂತಿದ್ದಳು. ಅಂದು ಆ ಸಣ್ಣ ಮಣ್ಣಿನ ಮನೆಯ ಮುಂದೆ ಒಂದು ದೊಡ್ಡ ಸಮಾರಂಭ ನಡೆಯಿತು. ಕಾವ್ಯ ಕೇವಲ ಅಧಿಕಾರಿಯಾಗಿ ಬರಲಿಲ್ಲ, ಬದಲಿಗೆ ಸಾವಿರಾರು ಬಡ ಮಕ್ಕಳ ಪಾಲಿಗೆ ಆಶಾಕಿರಣವಾಗಿ ಬಂದಿದ್ದಳು. ಕಾವ್ಯ ತನ್ನ ತಂದೆಯನ್ನು ಕಾರಿನಲ್ಲಿ ಕೂರಿಸಿಕೊಂಡು ಹಳ್ಳಿಯ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿದಳು. ರಾಮಯ್ಯನವರ ಮುಖದಲ್ಲಿ ಅಂದು ಕಂಡ ಆ ತೃಪ್ತಿ ಮತ್ತು ವಿಶ್ರಾಂತಿ ಕಾವ್ಯ ಸಾಧಿಸಿದ ಅತಿದೊಡ್ಡ ಯಶಸ್ಸಾಗಿತ್ತು. ಸಣ್ಣ ಮನೆಯ ದೊಡ್ಡ ಕನಸು ಇಂದು ನನಸಾಗಿ ಆ ಹಳ್ಳಿಯ ಇತಿಹಾಸವನ್ನೇ ಬದಲಿಸಿತ್ತು. ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಕಾವ್ಯ ಮಾಡಿದ ಮೊದಲ ಕೆಲಸವೆಂದರೆ ತನ್ನ ಬದುಕಿನ ದಿಕ್ಕನ್ನೇ ಬದಲಿಸಿದ ಆ ಹಳೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ್ದು. ಅಂದು ತೇಪೆ ಹಾಕಿದ ಬಟ್ಟೆ ಧರಿಸಿ ಹರಿದ ಚೀಲ ಹಿಡಿದು ಅಳುಕಿನಿಂದ ಕುಳಿತುಕೊಳ್ಳುತ್ತಿದ್ದ ಅದೇ ವರ್ಗಕೋಣೆಯ ಮುಂದೆ ಇಂದು ಅವಳ ನೀಲಿ ಬತ್ತಿಯ ಕಾರು ಬಂದು ನಿಂತಿತು. ಶಾಲೆಯ ಆವರಣವೆಲ್ಲ ಹೂವುಗಳಿಂದ ಅಲಂಕೃತವಾಗಿತ್ತು. ಹಳೆಯ ಶಿಕ್ಷಕರು ಹೆಮ್ಮೆಯಿಂದ ಕಣ್ಣೀರು ಒರೆಸಿಕೊಳ್ಳುತ್ತಾ ತಮ್ಮ ಪ್ರೀತಿಯ ವಿದ್ಯಾರ್ಥಿನಿಯನ್ನು ಬರಮಾಡಿಕೊಂಡರು. ಕಾವ್ಯ ನೇರವಾಗಿ ತಾನು ಕುಳಿತು ಓದುತ್ತಿದ್ದ ಅದೇ ಬೆಂಚಿನ ಬಳಿ ಹೋದಳು. ಅದರ ಮೇಲೆ ತನ್ನ ಬೆರಳುಗಳನ್ನು ಆಡಿಸುತ್ತಾ ಒಂದು ಕ್ಷಣ ಕಣ್ಣು ಮುಚ್ಚಿದಳು. ಅವಳಿಗೆ ಆ ದಿನದ ಶಿಕ್ಷಕರ ಪ್ರಶ್ನೆ ನೆನಪಾಯಿತು. ದೊಡ್ಡವರಾದ ಮೇಲೆ ಏನಾಗಬೇಕು? ಈಗ ಅವಳ ಮುಂದೆ ನೂರಾರು ಪುಟ್ಟ ಕಣ್ಣುಗಳು ಕುತೂಹಲದಿಂದ ನೋಡುತ್ತಿದ್ದವು. ಆ ಮಕ್ಕಳಲ್ಲಿ ಯಾರೋ ಒಬ್ಬರಲ್ಲಿ ತನ್ನ ಬಾಲ್ಯದ ಪ್ರತಿಬಿಂಬ ಅವಳಿಗೆ ಕಾಣಿಸುತ್ತಿತ್ತು. ಯಾರೋ ಒಬ್ಬ ಹುಡುಗಿಯ ಹರಿದ ಗೌನು, ಮತ್ತೊಬ್ಬನ ಒಡೆದ ಸ್ಲೇಟು ಅವಳ ಎದೆಯನ್ನು ನಡುಗಿಸಿದವು. ವೇದಿಕೆಯ ಮೇಲೆ ನಿಂತ ಕಾವ್ಯ ಮೈಕ್ ಹಿಡಿದು ಮಾತನಾಡಲು ಶುರು ಮಾಡಿದಳು. ಅವಳ ದನಿಯಲ್ಲಿ ಅಧಿಕಾರದ ಗತ್ತಿಗಿಂತ ಹೆಚ್ಚಾಗಿ ಒಬ್ಬ ಅಕ್ಕನ ಮಮತೆಯಿತ್ತು. ಮಕ್ಕಳೇ, ಇವತ್ತು ನಾನು ನಿಮ್ಮ ಮುಂದೆ ಕಲೆಕ್ಟರ್ ಆಗಿ ನಿಂತಿಲ್ಲ, ಇದೇ ಶಾಲೆಯಲ್ಲಿ ಗಂಜಿ ಕುಡಿದು ಬೆಳೆದ ನಿಮ್ಮೂರಿನ ಮಗಳಾಗಿ ನಿಂತಿದ್ದೇನೆ. ನೀವು ಇಂದು ಕುಳಿತಿರುವ ಜಾಗದಲ್ಲೇ ನಾನು ಕುಳಿತು ಕನಸು ಕಂಡಿದ್ದೆ.
ಆಗ ನನ್ನ ಬಳಿ ಹಾಕಿಕೊಳ್ಳಲು ಸರಿಯಾದ ಚಪ್ಪಲಿ ಇರಲಿಲ್ಲ, ಓದಲು ದೀಪವಿರಲಿಲ್ಲ. ಮಕ್ಕಳು ನಿಶ್ಶಬ್ದವಾಗಿ ಕೇಳುತ್ತಿದ್ದರು. ಕಾವ್ಯ ಮುಂದುವರಿಸಿದಳು, ನೆನಪಿಡಿ, ನಿಮ್ಮ ಕನಸುಗಳು ಯಾವಾಗಲೂ ಆಕಾಶದಷ್ಟು ದೊಡ್ಡದಿರಲಿ. ನಿಮ್ಮ ಇಂದಿನ ಪರಿಸ್ಥಿತಿ ಸಣ್ಣದಾಗಿರಬಹುದು, ಬಡತನವಿರಬಹುದು, ಆದರೆ ಅದು ನಿಮ್ಮ ಗುರಿಗೆ ತಡೆಯಾಗಬಾರದು. ಮಣ್ಣಿನ ಮನೆಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಮಣ್ಣಲ್ಲೇ ಕಳೆದು ಹೋಗಬೇಕಿಲ್ಲ. ಪರಿಶ್ರಮ ಪಟ್ಟರೆ ನೀವು ಕೂಡ ನಕ್ಷತ್ರಗಳಂತೆ ಹೊಳೆಯಬಹುದು. ಆ ಮಾತುಗಳು ಕೇವಲ ಭಾಷಣವಾಗಿರಲಿಲ್ಲ, ಅವು ಆ ಮಕ್ಕಳ ಎದೆಯಲ್ಲಿ ಹೂತು ಹೋಗಿದ್ದ ಆಸೆಗಳಿಗೆ ಜೀವ ತುಂಬಿದ ಮಂತ್ರಗಳಾಗಿದ್ದವು. ಕಾರ್ಯಕ್ರಮ ಮುಗಿದ ನಂತರ ಒಬ್ಬ ಪುಟ್ಟ ಹುಡುಗಿ ಓಡಿ ಬಂದು ಕಾವ್ಯಳ ಕೈ ಹಿಡಿದು ಕೇಳಿದಳು, ಮೇಡಂ, ನಾನು ಕೂಡ ನಿಮ್ಮಂತೆ IAS ಆಗಬಹುದಾ? ಕಾವ್ಯ ಅವಳನ್ನು ಮುದ್ದಾಡಿ ಹೇಳಿದಳು, ಖಂಡಿತ, ನೀನು ನನಗಿಂತ ದೊಡ್ಡ ಅಧಿಕಾರಿಯಾಗುತ್ತೀಯೆ. ಆ ದಿನ ಆ ಶಾಲೆಯ ಗೋಡೆಗಳ ನಡುವೆ ಸಾವಿರಾರು ಹೊಸ ಕನಸುಗಳು ಮೊಳಕೆಯೊಡೆದವು. ಕಾವ್ಯ ತನ್ನ ಕಾರಿನತ್ತ ನಡೆಯುವಾಗ ದೂರದಲ್ಲಿ ನಿಂತಿದ್ದ ತನ್ನ ತಂದೆ ತಾಯಿಯನ್ನು ನೋಡಿದಳು. ರಾಮಯ್ಯನವರು ಹೆಮ್ಮೆಯಿಂದ ತಲೆ ಎತ್ತಿ ನಿಂತಿದ್ದರು. ಕಾವ್ಯಳಿಗೆ ಅನ್ನಿಸಿತು, ತನ್ನ ಈ ಯಶಸ್ಸು ಕೇವಲ ಅಧಿಕಾರಕ್ಕಾಗಿ ಅಲ್ಲ, ತನ್ನ ಹಳ್ಳಿಯ ನೂರಾರು ಮಕ್ಕಳಲ್ಲಿ ನಾವು ಸಾಧಿಸಬಹುದು ಎಂಬ ಆತ್ಮವಿಶ್ವಾಸ ಮೂಡಿಸಲಿಕ್ಕಾಗಿ. ಈ ಕತೆ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಒಂದು ಲೈಕ್ ನೀಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಇನ್ನೂ ಇಂತಹ ಮನಮುಟ್ಟುವ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.